ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಸಾವಿನ ಕಟ್ಟಡಕ್ಕೆ ಬಲಿಯಾದವರ ಸಂಖ್ಯೆ ಈಗ 15ಕ್ಕೆ ಏರಿಕೆಯಾಗಿದೆ. ಸಾವಿನ ಕಟ್ಟಡದಿಂದ ಸಾವು ಗೆದ್ದು ಬಂದಿದ್ದಾನೆ ದಿಟ್ಟ ಯುವಕ. 4 ದಿನದ ನಂತರ ಯುವಕ ಸಾವನ್ನ ಗೆದ್ದು ಬಂದಿದ್ದಾನೆ. ಸೋಮು ರಾಮನಗೌಡ ಬದುಕಿ ಬಂದ ಯುವಕ. ಕಾರ್ಯಾಚರಣೆ ವೇಳೆ ನಡೆದುಕೊಂಡೇ ಬಂದಿದ್ದಾನೆ ಸೋಮ. ಸವದತ್ತಿ ತಾಲೂಕಿನ ಚಿಕ್ಕ ಉಳಿಗೇರಿ ಗ್ರಾಮದ ಯುವಕ ಸೋಮ. 4ನೇ ದಿನವೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕಬ್ಬಿಣದ ಸರಳ ಬೇರ್ಪಡಿಸಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯವನ್ನ ಮುಂದುವರೆಸಿದೆ. ಒಟ್ಟಾರೆ ಇವತ್ತಿಗೆ 4 ದಿನದಿಂದನೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಸಾವಿನ ಸಂಖ್ಯೆ 15ಕ್ಕೆ ಏರಿಕೆಯಾಗಿದ್ರೆ 56ಕ್ಕೂ ಹೆಚ್ಚು ಜನ ಮಂದಿ ಏನು ಈಗ ರಕ್ಷಣಾ ಕಾರ್ಯಾಚರಣೆ ಟೀಮ್ ಅವರನ್ನ ರಕ್ಷಿಸಿದ್ದಾರೆ. ಅದರಲ್ಲಿ ಸಾವನ್ನ ಗೆದ್ದು ಬಂದಿದ್ದಾನೆ ಆ ದಿಟ್ಟ ಯುವಕ. ನೀವು T5 ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. 4 ದಿನದ ನಂತರ ಸಾವನ್ನು ಗೆದ್ದು ಬಂದಿದ್ದಾನೆ ಸೋಮು ರಾಮನಗೌಡ ಬದುಕಿ ಬಂದ ಯುವಕ. ಕಾರ್ಯಾಚರಣೆ ವೇಳೆ ನಡೆದುಕೊಂಡು ಬಂದಿದ್ದಾನೆ ಸೋಮ. ಸಾವು ಯಾವಾಗ ಹೇಗ್ ಬರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಆದ್ರೆ ಬದುಕ್ತೀವಿ ಅಂದ್ರೆ ಖಂಡಿತ ಅದು ಹೇಗಾದ್ರೂ ಅವರು ಬದುಕಿ ಬರ್ತಾರೆ ಅನ್ನೋದಕ್ಕೆ ಸೋಮುನೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಸಾವಿನ ಕಟ್ಟಡದಿಂದ ಸಾವನ್ನೇ ಗೆದ್ದು ಬಂದಿದ್ದಾನೆ ಈ ದಿಟ್ಟ ಯುವಕ. 4 ದಿನದ ನಂತರ ಸಾವನ್ನ ಗೆದ್ದು ಬಂದಿದ್ದಾನೆ ಸೋಮು ರಾಮನಗೌಡ ಬದುಕಿ ಬಂದ ಯುವಕ. ಕಾರ್ಯಾಚರಣೆ ವೇಳೆ ನಡೆದುಕೊಂಡು ಬಂದಿದ್ದಾನೆ ಸೋಮ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಒಂದು ಕಡೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ, ಆದ್ರೆ ಇನ್ನೊಂದು ಕಡೆಯಿಂದ ಸವದತ್ತಿ ತಾಲೂಕಿನ ಚಿಕ್ಕ ಉಳ್ಳಿಗೇರಿ ಗ್ರಾಮದ ಯುವಕ ಸೋಮು ರಾಮನಗೌಡ ಬದುಕಿ ಬಂದಿದ್ದಾನೆ. 4ನೇ ದಿನವೂ ಕೂಡ ಈಗ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ಟೀಮ್ಸ್ ಅಲ್ಲಿ ಏನು ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆ ಇವತ್ತು 4 ದಿನ ಕಾರ್ಯಾಚರಣೆ ಮುಂದುವರಿತಾ ಇರುವಂತದ್ದು. ಇನ್ನಷ್ಟು ಜನ ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗಿದೆ. ಅಂದ್ರೆ ಸುಮಾರು ಇನ್ನೂ 9ಕ್ಕೂ ಹೆಚ್ಚು ಜನ ಸಿಲುಕಿದ್ದಾರೆ ಅವಶೇಷಗಳಡಿ ಅನ್ನೋದು ತಿಳಿದು ಬಂದಿದೆ. ಹೀಗಾಗಿ ಅವರನ್ನ ಏನು ರಕ್ಷಿಸೋದಕ್ಕೆ ಈಗಾಗಲೇ ಕಾರ್ಯಾಚರಣೆ ಟೀಮ್ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಸಾವಿನ ಕಟ್ಟಡಕ್ಕೆ ಬಲಿಯಾದವರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಇನ್ನು ಕೆಲವರು ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಆತಂಕ, ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಬದುಕಿ ಮೇಲೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ವಿಶ್ವಾಸ. ಆದ್ರೆ ಎಷ್ಟೋ ಜನ ನಂಬಿಕೆ ವಿಶ್ವಾಸ ಇಟ್ಕೊಂಡಿರೋರಲ್ಲಿ ಕೆಲವರು ಆ ಕಟ್ಟಡದ ಅವಶೇಷಗಳಡಿ ಸಾವನ್ನಪ್ಪಿದ್ದಾರೆ. ಇದನ್ನ ನೋಡಿ ನಿಜಕ್ಕೂ ಅವರ ಸಂಬಂಧಿಕರ ದುಃಖ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಓಕೆ ಮಾತಾಡ್ತೀನಿ. ಸರ್ನೇಮೇನು ಸಂಗಮೇಶ್. ಸರ್ನೇಮೇನು ಸಂಗಮೇಶ್. ಸೋಮು ಅಲ್ಲ ಇವರು. ಓಕೆ ಮಾತಾಡ್ತೀನಿ. ಸರ್ನೇಮೇನು ಸಂಗಮೇಶ್. ಸರ್ನೇಮೇನು ಸಂಗಮೇಶ್. ಸೋಮು ಅಲ್ಲ ಇವರು. ಓಕೆ ಮಾತಾಡ್ತೀನಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಕಾರ್ಯಾಚರಣೆ ಎಲ್ಲಿ ತನಕ ಬಂದಿದೆ ಮತ್ತು ಇನ್ನು ಎಷ್ಟು ಜನ ಅವಶೇಷಗಳಡಿ ಸಿಲುಕಿದ್ದಾರೆ ಯಲ್ಲಪ್ಪ?
ದಿವ್ಯ ಏನು ಅಂತಂದರೆ ಧಾರವಾಡದಲ್ಲಿ ಮಂಗಳವಾರ ನಡೆದಂಥ ಘಟನೆಗೆ ಈಗಾಗಲೇ 15 ಜನ ಬಲಿಯಾಗಿದ್ದಾರೆ, 61 ಜನರನ್ನು ರಕ್ಷಣೆ ಮಾಡಲಾಗಿದೆ. ಆದರೆ 62ರಲ್ಲಿ ಏನು ಯುವಕ ರಕ್ಷಣೆ ಆಗಿದ್ದಾನೆ ಅಂದರೆ ಬಹಳ ಅತಿ ಮುಖ್ಯವಾದ ಯುವಕ ಸೋಮು ರಾಮನಗೌಡ್ರ ಅಂತೇಳಿ ಸೌದತ್ತಿ ತಾಲೂಕಿನ ಚಿಕ್ಕ ಉಳ್ಳಿಗೆರೆ ಗ್ರಾಮದ ನಿವಾಸಿ. ಈ ಒಂದು ಬಹುಮಡಿ ಕಟ್ಟಡ ಏನಿದೆ, ಈ ಕಟ್ಟಡದಲ್ಲಿ JDS ತಾಲೂಕಾ ಕಚೇರಿ ಅಂತೇಳಿ ಒಬ್ಬರು ಓಪನ್ ಮಾಡಿರ್ತಾರೆ. JDS ತಾಲೂಕಾ ಕಚೇರಿಯಲ್ಲಿ ಆಫೀಸ್ ಬಾಯ್ ಆಗಿ ಈ ಸೋಮು ರಾಮನಗೌಡರ್ 6 ತಿಂಗಳಿಂದ ಕೆಲಸ ಮಾಡ್ತಿರ್ತಾನೆ. ಅವತ್ತು ಸಹಿತ ಏನು ಘಟನೆ ನಡೆಯಿತು, ಅವತ್ತು ಸಹಿತ 10 ಗಂಟೆ ಸುಮಾರಿಗೆ ಬಂದು ಇಲ್ಲಿ ಒಂದು JDS ಆಫೀಸ್ ಏನಿದೆ ಆ ಕಚೇರಿಯನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿ ನಂತರ ಮಧ್ಯಾಹ್ನದಲ್ಲಿ ಊಟ ಮಾಡಿರ್ತಾನೆ. ಊಟ ಮಾಡಿ ಕುಂತು ಕೆಲವೇ ಗಂಟೆಗಳಲ್ಲಿ ಈ ಬಹುಮಡಿ ಕಟ್ಟಡ ಕುಸಿದು ಬೀಳುತ್ತೆ. ಈ ಒಂದು ಯುವಕ ಅಲ್ಲಿ ಏನು ಕೆಳಗಡೆ ಪ್ಲಾಟ್ಫಾರ್ಮ್ ಏನಿದೆ, ಪಾರ್ಕಿಂಗ್ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಇರ್ತಾನೆ. ಇವತ್ತು ಬೆಳಿಗ್ಗೆ ಏನು ದಿಲೀಪ್ ಅನ್ನೋರು ಒಬ್ಬ ಮಾಹಿತಿ ಕೊಡ್ತಾರೆ, ಇಲ್ಲಿ ನಾವು 3 ಜನ ಇದ್ದೇವೆ, 3 ಜನರಲ್ಲಿ ಸೋಮು ರಾಮನಗೌಡರ್ ಮತ್ತು ನನ್ನ ಪತ್ನಿ ಸಂಗೀತ ಅಂತೇಳಿ ದಿಲೀಪ್ ಅವರು ಮಾಹಿತಿ ಕೊಡ್ತಾರೆ. ಅದರ ಆಧಾರದ ಮೇಲೆ ಈ ಒಂದು SDRF, NDRF ಮತ್ತು ಅಗ್ನಿಶಾಮಕ ದಳ ಏನಿದೆ 3 ತಂಡಗಳು ಯಶಸ್ವಿ ಕಾರ್ಯಾಚರಣೆ ಮಾಡಿ ಈಗಾಗಲೇ ಈ ಏನು ಸೋಮು ರಾಮನಗೌಡರನ್ನ ಈಗಾಗಲೇ ಹೊರತೆಗೆದಿದ್ದಾರೆ. ಸೋಮು ರಾಮನಗೌಡರ್ ಈಗಾಗಲೇ ಒಂದು ನಡೆದುಕೊಂಡೇ ಬಂದೇ ಒಂದು ಆಂಬ್ಯುಲೆನ್ಸ್ ಹತ್ತಿದ್ದಾನೆ. ಇನ್ನು ಈ ಇಬ್ಬರಿಗಾಗಿ ಅಂತಂದರೆ ದಂಪತಿಗಳೇನಿದ್ದಾರೆ ಅವರಿಗಾಗಿ ಸಹಿತ ಕಾರ್ಯಾಚರಣೆ ನಡೆದಿದೆ. ಅಂದರೆ ದಿಲೀಪ್ ಏನು ಮಾಹಿತಿ ನೀಡಿದ್ದಾನೆ, ಈ ದಿಲೀಪ್ ಮತ್ತು ಸಂಗೀತ ಇಬ್ಬರು ದಂಪತಿಗಳು ಇಲ್ಲಿ ಒಂದು ಗಾರೆ ಕೆಲಸಕ್ಕೆ ಬಂದಿರ್ತಾರೆ. ಅವರಿಗೆ 4 ಜನ ಮಕ್ಕಳಿದ್ರು. ಆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಂತರ ಇಲ್ಲಿ ಗಾರೆ ಕೆಲಸಕ್ಕೆ ಬರ್ತಿದ್ರು. ಆ ಇಬ್ಬರು ದಂಪತಿಗಳಿಗಾಗಿ ಈಗಾಗಲೇ ಒಂದು ಕಾರ್ಯಾಚರಣೆ ನಡೀತದೆ. ಅದು ಅಲ್ಲದೆ ಈ ಒಂದು ಕಟ್ಟಡದ ಅಡಿಯಲ್ಲಿ ಒಟ್ಟು 9 ಜನ ಸಿಲುಕಿಕೊಂಡಿದ್ದಾರೆ. 9 ಜನರಲ್ಲಿ ಸಂಗೀತ ಮತ್ತು ದಿಲೀಪ್ ಇಬ್ಬರು ದಂಪತಿಗಳಾದರೆ ಇನ್ನೂ 7 ಜನರಿಗಾಗಿ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಾವು ಅಲ್ಲಿ ನೋಡಿದಾಗ ಆ ಒಂದು ಮೂಲೆಯಲ್ಲಿ ಒಂದು ಅಗ್ನಿಶಾಮಕ ದಳ ಒಂದು ಕಾರ್ಯಾಚರಣೆ ನಡೆಸ್ತಾ ಇರೋದು ದಿಲೀಪ್ ಮತ್ತು ಸಂಗೀತ ಇಬ್ಬರು ದಂಪತಿಗಳನ್ನ ರಕ್ಷಣೆ ಮಾಡಲು. ಈಗಾಗಲೇ ಅಂತಂದ್ರೆ ಅಲ್ಲಿ ನಡುವೆ ಒಂದು ಅಡ್ಡಗೋಡೆ ಬಂದಿತ್ತು. ಅಡ್ಡಗೋಡೆಯನ್ನ ಕೊರೆದು ಈಗಾಗಲೇ ಅದರಲ್ಲಿ ಕುಳಿತಂತಹ ಸೋಮು ರಾಮನಗೌಡರನ್ನ ಈಗಾಗಲೇ ಹೊರತೆಗೆಯಲಾಗಿದೆ. ಇನ್ನು ಇಬ್ಬರಿಗಾಗಿ ಅಂದರೆ ದಂಪತಿಗಳಿಗಾಗಿ ಒಂದು ಕಾರ್ಯಾಚರಣೆ ನಡೆದಿದೆ. ಅದು ಅಲ್ಲದೆ ಇನ್ನು ಸ್ಥಳದಲ್ಲಿ ಇಲ್ಲಿ ನಾವು ನೋಡಿದಾಗ ಒಂದು NDRF ತಂಡ ಏನಿದೆ, NDRF ತಂಡ ಒಂದು ಸುರಂಗ ಮಾರ್ಗದಿಂದ ಒಳಗಡೆ ಹೋಗಿ ಇಲ್ಲಿ ಅವರಿಗೆ ಅಂದರೆ ಇಲ್ಲಿ ಒಂದು ಗ್ರಿಲ್ಗಳನ್ನು ಅವರು ಏನು ಕಬ್ಬಿಣದ ಸಲಿಕೆಗಳಂತೇವೆ, ಕಬ್ಬಿಣದ ರಾಡುಗಳೇನಂತೇವೆ ಅವನ್ನ ಒಂದು ಗ್ಯಾಸ್ ಕಟ್ಟರ ಮುಖಾಂತರ ಕಟ್ ಮಾಡಿ ಒಳಗಡೆ ಹೋಗ್ತಿದ್ದಾರೆ. ಅವ್ರಿಗೆ ಇಲ್ಲಿ ಒಂದು ಕಾರ್ಯಾಚರಣೆಗೆ ಈ ಒಂದು ದೊಡ್ಡ ಏನು ಪಿಲ್ಲರ್ಗಳಿದೆ, ಈ ಪಿಲ್ಲರ್ಗಳು ಅಡ್ಡ ಬಂದಿದೆ ಮತ್ತು ದೊಡ್ಡ ಗೋಡೆಗಳು ಸಹಿತ ಅಡ್ಡ ಬಂದಿದ್ದರಿಂದ ಈ ಒಂದು ಕಬ್ಬಿಣದ ರಾಡುಗಳನ್ನು ಗ್ಯಾಸ್ ಕಟ್ಟರ್ ಮುಖಾಂತರ ಕೊರೆದು ಒಳಗಡೆ ಹೋಗಿ ಅಲ್ಲಿ ಯಾರು ಇದ್ದಾರೆ ಅಂದರೆ 7 ಜನ ದಂಪತಿಗಳಲ್ಲದೆ ಇನ್ನೂ 7 ಜನ ಇದ್ದಾರೆ. ಅವರಿಗಾಗಿ ಸಹಿತ ಇವರು ಒಂದು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ. ದಿವ್ಯಾ, ಓಕೆ, ಈಗ ಸೋಮು ಹೆಲ್ತ್ ಕಂಡೀಷನ್ ಹೇಗಿದೆ? ಸುಮಾರು 2-3 ದಿನದಿಂದ ಊಟ ನೀರು ಏನೂ ಇರೋದಿಲ್ಲ. ಡಾಕ್ಟರ್ ಏನು ಹೇಳಿದ್ರು? ದಿವ್ಯಾ, ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಸೋಮು ರಾಮನಗೌಡರು ಏನಂದಾನೆ, ಅವನು ಒಬ್ಬ ಗ್ರಾಮೀಣದ ಯುವಕರಲ್ಲಿ ಎನರ್ಜಿ ಭಾಳ ಇರುತ್ತೆ. ಅದೇ ರೀತಿಯಾಗಿ ಸೋಮು ರಾಮನಗೌಡರು ಒಬ್ಬ ಎನರ್ಜಿ ಯುವಕ. ಯಾಕಂದರೆ ಅವನು ನಡೆದುಕೊಂಡು ಬಂದ ರೀತಿನೇ ಆಗಿತ್ತು. ಯಾಕಂತಂದರೆ ಅಗ್ನಿಶಾಮಕ ದಳ ಒಂದು ಗೋಡೆಯನ್ನು ಕರೆದು ಏನು ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಹೊರಗೆ ತೆಗೆದುಕೊಂಡು ಬಂದ ನಂತರ ತಾನೇ ನಡೆದುಕೊಂಡು ಹೋಗಿ ಒಂದು ಆಂಬ್ಯುಲೆನ್ಸ್ ಹತ್ತಿದಂದರೆ ಆ ಒಂದು ಸೋಮು ರಾಮನಗೌಡರ್ ಒಬ್ಬ ದಿಟ್ಟ ಯುವಕ, ಸಾವನ್ನೇ ಗೆದ್ದ ಬಂದಿರುವ ಯುವಕ. ಈಗಾಗಲೇ ಅವನನ್ನ ಒಂದು ಜಿಲ್ಲಾ ಆಸ್ಪತ್ರೆಗೆ ಅಂದರೆ ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಒಂದು ರವಾನೆ ಮಾಡಲಾಗಿದೆ. ಅಲ್ಲಿ ಈಗಾಗಲೇ DHO ಮತ್ತು ಅನೇಕ ಏನು ವೈದ್ಯರಿಂದ ಈಗಾಗಲೇ ಸೋಮು ರಾಮನಗೌಡರಿಗೆ ಚಿಕಿತ್ಸೆ ನೀಡಲಾಗಿದೆ. ಆದರೆ ಅವನಿಗೆ 4 ದಿವಸಗಳಿಂದ ಯಾವುದೇ ರೀತಿಯಾಗಿ ಅನ್ನ ಇಲ್ಲ ಮತ್ತು ಆಹಾರ ಇಲ್ಲ. ಅಲ್ಲಿ ಇನ್ನೊಂದು ಅಂತಂದರೆ ಅವರು ಏನು ಪಾರ್ಕಿಂಗ್ ಜಾಗದಲ್ಲಿ ಏನು ಕುಳಿತಿದ್ರು ಅಲ್ಲಿ ಸಹಿತ ಆಮ್ಲಜನಕದ ಸಹಿತ ಕೊರತೆ ಇತ್ತು. ನಿಜವಾಗಿಯೂ ಹೇಳಬೇಕಾದ್ರೆ ಅಂದರೆ ಆ ಸಾವನ್ನೇ ಗೆದ್ದು ಬಂದಿರುವ ಈ ಸೋಮು ರಾಮನಗೌಡರು ಒಬ್ಬ ದಿಟ್ಟ ಯುವಕ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ ಯಲ್ಲಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಟ್ಟಾರೆ ನೀವು ನೋಡ್ತಾ ಇದ್ದೀರಾ, ಸಾವನ್ನೇ ಗೆದ್ದು ಬಂದಿದ್ದಾನೆ ದಿಟ್ಟ ಯುವಕ. ಸತತ 3-4 ದಿನದಿಂದ ಅವಶೇಷಗಳೆಡೆನೆ ಸಿಲುಕಿದ್ರು. ಈಗ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೊಂದು ಕಡೆ ಎಷ್ಟೋ ಜನ ಅವರ ಸಂಬಂಧಿಕರು ಇನ್ನೂ ಬದುಕಿ ಬರ್ತಾರೆ ನಮ್ಮ ಅಂತ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನೂ ಅವಶೇಷಗಳಡಿ ಸಾಕಷ್ಟು ಜನ ಸಿಲುಕಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆ ಟೀಮ್ ಈಗ ಸಾಕ್ತಾ ಇದೆ. ಸೊ ಒಟ್ಟಾರೆ ಒಬ್ಬೊಬ್ಬರಾಗಿ ಏನು ಒಬ್ರು ಈಗಷ್ಟೇ ಹೊರಗೆ ಬಂದಿದ್ದಾರೆ. ಈಗ ಸಾವಿನ ಸಂಖ್ಯೆ ಇನ್ನೊಂದು ಕಡೆ 15ಕ್ಕೆ ಏರಿಕೆ ಆಗಿದೆ.
ಓಕೆ, ಇನ್ನು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಸೋಮು ಜೊತೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. 61 ಹೆಚ್ಚಿನವರು ಈಗ ಆಗಲೇ ಸಾಕಷ್ಟು ಸಾವನ್ನ ಗೆದ್ದು ಬಂದಿದ್ದಾರೆ. ಅದರ ಜೊತೆಗೆ ಇದೀಗ ಸಂಗಮೇಶ್ ಅನ್ನೋ ಒಬ್ಬ ಯುವಕ ಕೂಡ ಸಾವನ್ನ ಗೆದ್ದು ಬಂದಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಸಂಗಮೇಶ್, ಯಾವ ಒಂದು ಕೊಠಡಿಯಲ್ಲಿದ್ರಿ, ಯಾವ ರೀತಿ ಒಂದು ಸಾವನ್ನ ಹೋರಾಟ ಮಾಡಿದ್ರಿ, ಇವತ್ತು ಗೆದ್ದು ಬಂದಿದ್ರಿ ಸಾವನ್ನ? ಲಾಸ್ಟ್ ಇದರಲ್ಲಿ ಫ್ಲೋರ್ನಲ್ಲಿ ಯಾರ್ಯಾರಿದ್ರು ನಿಮ್ಮ ಜೊತೆ? ಯಾರ್ಯಾರಿದ್ರು? ನನ್ನ ಜಡೆ ಒಬ್ಬ ಅಜ್ಜಾರ್ ಇದ್ರ, ಅವ್ರಂತ್ರಿ ಇಲ್ಲ, ಹೋಗಿದಾರ, ಅವ್ರು ಫೇಲ್ ಆಗಿದ್ದಾರೆ. ನೀವು ಯಾವಾಗ ಹೋಗಿದ್ರಿ ಕಟ್ಟಡ ಬೀಳಕ್ಕಿಂತ ಮುಂಚೆ? ಅಲ್ಲೇ ಇದ್ರಿ ಅಂತ? ಅಲ್ಲೇ ಇದ್ನಿ, ಒಳಗಡೆನೇ ಇದ್ನಿ ನಾನು. ಒಳಗಡೆ 2 ನಿಮಿಷಕ್ಕೆ ಯಾವ್ದು ಬರ್ಬೇಕಂತ ಅನ್ನೋರಾಗ ಅಷ್ಟು ಆಗ್ಬಿಡ್ತೀರಿ. ಯಾರ್ಯಾರಿದ್ರಿ ಮತ್ತೆ ನಿಮ್ಮ ಜೊತೆ ಬೇರೆ? ನಮ್ಮ ಜೋಡಿ ನಮ್ಮ ಆಫೀಸ್ನಲ್ಲಿ ಒಬ್ಬನೇ ಇದ್ನಿ. ಅಂಗಡಿ ಅಂತೇಳಿ ಮತ್ತೆ ಬೇರೆ ಇದ್ರು, ಬಾಜು ಅಂಗಡಿ ಅವರು. ಅಜ್ಜಾರ್ 2 ದಿನ ಇದ್ರು, ಅವರು 3ನೇ ದಿನಕ್ಕೆ ಮಾತಾಡ್ಲಿಲ್ಲ ಅವರು. ಬಿಲ್ಡಿಂಗ್ದಾಗ ಸತ್ತು 15 ಮಂದಿ ಸತ್ತಾರ್ರಿ, ನೀವು ಬದುಕ್ ಬಂದ್ರಿ. ಏನು ದೇವರ ಆಶೀರ್ವಾದ ಐತ್ರಿ. ನಿಮ್ಮ ತಂದೆ ತಾಯಿ ಯಾರು ಬಂದಿದ್ರಿ? ತಂದೆ ತಾಯಿ ಯಾರು? ನಮ್ಮ ತಮ್ಮ ಬಂದಿದ್ದಾನೆ. ನಿಮ್ದು ಹೆಲ್ತ್ ಯಾವ ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ? ಹೆಲ್ತ್ ಇದೆ, ಇಲ್ಲಿ ಅಷ್ಟೇ ಮನ್ಕಲ್. ಏನು ಗಾಯ ಆಗಿದೆ? ಅದೇ ಇಲ್ಲೇ ಒಂದು ಸ್ವಲ್ಪ ಗಾಯ ಬೀಳೋ ಮುಂದೆ ಆಗಿದ್ದು ರೀ. ಬಿದ್ದು ಒಳಗೆ ಏನೂ ಆಗಿಲ್ರಿ. ಸುತ್ತಮುತ್ತಲು ಯಾವ ಥರ ಪರಿಸ್ಥಿತಿ? ಸುಸ್ತು ಭಾಳ ಗಾಳಿ ಅಂತ್ರಿ ಇರಾಕಿಲ್ರಿ. ಇತ್ತ ಅಂದ್ರೂ ಭಾಳ ಉಸಿರಾಡಕ ಬರೀ ಮಣ್ಣ ಹುಡಿನ ಬರ್ತಿತ್ತು. ಈಗ NDRF ತಂಡ ರೆಸ್ಕ್ಯೂ ಮಾಡಿರುವಂಥದ್ದು ಏನು ಹೇಳಕ್ಕೆ, ಸೇವ್ ಮಾಡಿದ್ದಾರೆ, ನಿಮ್ಮ ರಕ್ಷಣೆ ಮಾಡಿದರೆ ಒಂದು NDRF ತಂಡ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ತುಂಬ ಟ್ಯಾಂಕ್ಸ್, ತುಂಬ 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 ಟ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ? ಏನು ಕುಟುಂಬ ಹೇಗಿದೆ? ಕುಟುಂಬ ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಒಬ್ಬ ಇದ್ದಾನೆ ರೀ, ನಾನೊಬ್ಬ. ಅವ್ನು ದುಡಿಯೋದಕ್ಕೆ ನಾನೇ ಬರೋದು. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅಷ್ಟು. ಸಾಕಷ್ಟು ಬಡ ಕುಟುಂಬದಲ್ಲಿ ಬೆಳೆದಿರುವಂಥದ್ದು ಸಂಗಮೇಶ್ ಅವರು. ಸಾಕಷ್ಟು ಜನ JDS ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು. ಆ ಒಂದು ಕಚೇರಿಗೆ ಹೋಗಿದ್ದಾಗ ಒಂದು ಇನ್ನೇನು 2 ನಿಮಿಷದಲ್ಲಿ ನಾನು ಕಚೇರಿ ಬರಬೇಕಂತ ಇದ್ದೆ. ಆ ಸಮಯದಲ್ಲಿ ಒಂದು ಕಟ್ಟಡ ಕುಸಿರುವಂಥದ್ದು. ನನ್ನ ಜೊತೆ ಒಬ್ಬರು ಹಿರಿಯರು ಇದ್ದರು, ಅವರು ಕೂಡ ಇವತ್ತು ಇಲ್ಲ. ಸಾವನ್ನ ಗೆದ್ದು ಬಂದಿರೋಕ್ಕೆ ಸಾಕಷ್ಟು ಖುಷಿ ಆಗ್ತಾಯಿದೆ. ನಮ್ಮ ತಂದೆ ತಾಯಿಯವ್ರ ಮಕ್ಕಳನ್ನ ನೋಡ್ತಿದ್ನಿ, ಇಲ್ಲ ಅನ್ನೋ ಒಂದು ನೋವಿತ್ತು. ಈಗ ಅವರು ಬದುಕು ಬಂದಿರೋಕ್ಕೆ ಸಾಕಷ್ಟು ಖುಷಿ ವ್ಯಕ್ತಪಡ್ತಾರೆ. ಅಲ್ಲದೆ ಏನು ಇವರನ್ನು ಬದುಕುಳಿಸಿದಂತಹ NDRF ತಂಡಕ್ಕೂ ಕೂಡ ಸಾಕಷ್ಟು ಧನ್ಯವಾದಗಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯ್ಕ, TV5 ಧಾರವಾಡ.